ಓಂ ಬೃಹಸ್ಪತೆ ಅತಿಯಧರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಯ್ಯತಾಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನಾವಹ ಸಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿವಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ಸನ್ಮಂಗಳದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗುರು ಬದಲಾವಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದ್ವಾದಶ ರಾಶಿ ಗುರು ಗೋಚಾರ ಫಲ ದಿನಾಂಕ 14/5/2025 ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ? ವೃಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂತಹದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀವಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹುಯುಕ್ತನಾಗೋ ಅಥವಾ ಕೇತುಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂಥ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜು, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುವಿಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದಾಗಿ ನೋಡೋಣ. ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಗುರುವಿನ ಸ್ಥಾನ ಹೇಗಿದೆ? ವೃಷಭ ರಾಶಿಯವರಿಗೆ ಗುರುವಿನ ಬದಲಾವಣೆಯಿಂದ ಅತ್ಯಂತ ಸಂತೋಷ, ಸಡಗರ, ಸಂಭ್ರಮಾಚರಣೆ ಮಾಡಿಕೊಳ್ಳತಕ್ಕಂಥ ವರ್ಷ. 1 ವರ್ಷದಿಂದ ನಿಮಗೆ, 1 ವರ್ಷ ಅಲ್ಲ 2 ವರ್ಷದಿಂದ ಸಮಸ್ಯೆ ಇತ್ತು ನಿಮಗೆ. 2 ವರ್ಷದಿಂದ ಅಂತಂದ್ರೆ 12ನೇ ಮನೆಯಲ್ಲಿ ಗುರು ಇದ್ರು, ಹೌಸ್ ಆಫ್ ಲಾಸ್, ನಷ್ಟಸ್ಥಾನ, ವ್ಯಯಸ್ಥಾನದಲ್ಲಿ ಗುರು ಇದ್ರು. ಅದಾದ್ಮೇಲೆ ಜನ್ಮಗುರು ಆದ್ರು. ಜನ್ಮಗುರು ಮಹಾ ದುಃಖಂ ಅನ್ನುವಂಥ ರೀತಿಯಾಗಿ ಗುರುವಿನ ಒಂದು ಸಮಸ್ಯೆ ಅನ್ನುವಂಥದ್ದು ತುಂಬಾ ಬರ್ತಿತ್ತು. ಆದರೆ 14ನೇ ತಾರೀಕು ರಾತ್ರಿ 15 ಬೆಳಗ್ಗೆಯಿಂದ 1 ವರ್ಷಗಳ ಕಾಲ ಸಂಪೂರ್ಣ 100% ಗುರುಬಲ ವೃಷಭ ರಾಶಿಯವರಿಗೆ. ಏನೇನು ಆಕ್ಟಿವೇಟ್ ಆಗುತ್ತೆ? ಕುಟುಂಬ ಸ್ಥಾನ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ, ಶುಭ ಕಾರ್ಯ, ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ ಇದೆಲ್ಲ ಹೆಚ್ಚಾಗುತ್ತೆ. ಧನಸ್ಥಾನ ಅಂದ್ರೆ 2ನೇ ಮನೆನ ಹಣದ ಸ್ಥಾನ ಅಂತ ಕರಿತೀವಿ. ಆ ಹಣದ ಸ್ಥಾನ ಆಕ್ಟಿವೇಟ್ ಆಗಿ ಹೆಚ್ಚು ಹಣ ಸಂಪಾದನೆ ಮಾಡುವಂತಹ ಯೋಗ ಭಾಗ್ಯತೆಗಳನ್ನ ಭಗವಂತ ನಿಮಗೆ ಕೊಡ್ತಾನೆ. ವಾಕ್ಸ್ಥಾನ, ನಿಮ್ಮ ಮಾತು ಹೇಗೆ ಮಾತಾಡಬೇಕು, ಯಾವಾಗ, ಎಲ್ಲಿ, ಯಾವ ರೀತಿ ಮಾತಾಡಬೇಕು, ಹಿರಿಯರ ಹತ್ರ ಹೇಗೆ ಮಾತಾಡಬೇಕು, ಕಿರಿಯರ ಹತ್ರ ಹೇಗೆ ಮಾತಾಡಬೇಕು, ಮಾತಿನಿಂದ ಸಂಪಾದನೆ. ಉದಾಹರಣೆಗೆ ಟೀಚರ್ಸ್, ಲೆಕ್ಚರರ್ಸ್, ಪ್ರೊಫೆಸರ್ಸ್, ಲಾಯರ್ಸ್, ಇನ್ಶೂರೆನ್ಸ್ ಏಜೆಂಟ್ಸ್, ಸಾಧಾರಣವಾಗಿ ಜರ್ನಲಿಸಂ, ಮೀಡಿಯಾ, ಮಾತಿಂದ ಸಂಪಾದನೆ. ನಿಮ್ಮ ಮಾತೇ ನಿಮಗೆ ಸಂಪಾದನೆ ಕೊಡುವಂಥದ್ದು.
ಈಗ ಸಾಫ್ಟ್ವೇರ್ ಉದ್ಯೋಗಿಗಳಾದ್ರೆ ಅವರು ಕೈಯಲ್ಲಿ ಸಂಪಾದನೆ ಮಾಡಬೇಕು, ಅಂದ್ರೆ ಬೆರಳಲ್ಲಿ ಕಂಪ್ಯೂಟರ್ನ ಯೂಸ್ ಮಾಡಿ ಸಂಪಾದನೆ ಮಾಡಬೇಕು. ಮಿಷನರಿ ಆಯ್ತಂದ್ರೆ ಅವರು ದೇಹವನ್ನು ಶ್ರಮ ಪಟ್ಟು ಕೆಲಸ ಮಾಡಬೇಕು. ಈಗ ಒಂದು ಮನೆ ಕಟ್ಟೋ ಮೇಸ್ತ್ರಿಗಳಾಗ್ಬೋದು ಅಥವಾ ಕೂಲಿ ಕೆಲಸದವ್ರು ಆಗ್ಬೋದು, ಅವರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅವ್ರು ಬಾಯಿ ಮಾತಲ್ಲಿ ಹಣ ಬರಲ್ಲ, ಆದ್ರೆ ಬಾಯಿ ಮಾತಿಂದ ಹಣ ಬರುವಂತದ್ದು ಹೆಚ್ಚಾಗತ್ತೆ. ಯಾರಿಗೆ? ವೃಷಭ ರಾಶಿಯವ್ರಿಗೆ. ಇನ್ನು ವಿದ್ಯಾಸ್ಥಾನ, ಅತ್ಯಂತ ಉಪಯುಕ್ತ ವಿದ್ಯಾಭ್ಯಾಸದ ವರ್ಷ. SSLC ಓದ್ತಾ ಇರ್ತಕ್ಕಂಥ ವೃಷಭ ರಾಶಿಯವರಿಗೆ, ಸೆಕೆಂಡ್ PUC ಓದ್ತಾ ಇರ್ತಕ್ಕಂಥ ವೃಷಭ ರಾಶಿಯವರಿಗೆ ಕಾಂಪಿಟೇಟಿವ್ ಅಥವಾ ಗೌರ್ಮೆಂಟ್ ಸಿವಿಲ್ಸ್ ಎಕ್ಸಾಮ್ಸ್, KPSC ಇತ್ಯಾದಿಗಳನ್ನ ಪಡೆಯುವಂತವರಿಗೆ ಈ ವರ್ಷ ಬಹಳ ಹರ್ಷದಾಯಕವಾಗಿರುತ್ತೆ. ಇನ್ನು ಎರಡನೇ ಮನೆ ಏನ್ ಹೇಳುತ್ತೆ? ವಿತ್ತಂ ನೇತ್ರಂ ಸುಖಂ ವಿದ್ಯಾಂ ವಾಕ್ಪಟುಂಬ ಶನಾನಿ ಚ ದ್ವಿತೀಯ ಸ್ಥಾನ ಜನ್ಯಾನಿ ಕ್ರಮ ಜ್ಯೋತಿರ್ವಿದೋ ವಿದುಹು ಅಂತ ಶ್ಲೋಕ. ಎರಡನೇ ಮನೆ ಗುರು ಧನಕಾರಕ, ಗುರು ಧನಸ್ಥಾನದಲ್ಲಿದ್ದರೆ ತತ್ರಾಪಿ ವಿಶೇಷವಾದ ಫಲ, ಅಧಿಕವಾದಂತಹ ಧನಾಗಮ ಪ್ರಾಪ್ತಿ, ಮತ್ತೆ ಅಧಿಕ ಸಂಪತ್ತನ್ನು ಕೊಡ್ತಾನೆ. ಬೇರೆ ಗ್ರಹಗಳ ಸಂಯೋಜನೆ ಶುಭ ಫಲ ಆದ್ರೆ ಮತ್ತಷ್ಟು ಅಭಿವೃದ್ಧಿ ಆಗತ್ತೆ. ಜ್ಯೋತಿಷ್ಯರಿಗೆ, ಅಧ್ಯಾಪಕರಿಗೆ, ವಕೀಲರಿಗೆ, ಧಾರ್ಮಿಕ ಮುಖಂಡರಿಗೆ, ವಿಜ್ಞಾನಿಗಳಿಗೆ ತಮ್ಮ ತಮ್ಮ ವೃತ್ತಿಯಲ್ಲಿ ಧನಾಗಮ ಆಗತ್ತೆ. ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತೀರಾ. ತರ್ಕ ಬುದ್ಧಿ ನಿಮ್ಮನ್ನ ಸಕ್ಸಸ್ ಮಾಡುತ್ತೆ. ಎಷ್ಟೇ ದೊಡ್ಡ ವಾದ ವಿವಾದಗಳಿದ್ರು ಗೆಲ್ತೀರಾ. ಉದಾಹರಣೆಗೆ ಅಡ್ವೊಕೇಟ್ಸ್ ವಾದ ಮಾಡಬೇಕು, ಹೆಚ್ಚು ವಾದ ಮಾಡಿದಷ್ಟು ಅವ್ರಿಗೆ ಒಳ್ಳೆ ಅನುಭವನೂ ಆಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ, ಆಮೇಲೆ ಗೆಲ್ತಾರೆ ಕೇಸು. ಆ ಥರದ್ದೆಲ್ಲ ಪಾಸಿಟಿವ್ ಮಾತಿನಿಂದ ಗಮನವನ್ನು ಸೆಳಿತೀರಾ. ಒಟ್ಟು ಈ ವರ್ಷ ಪೂರ್ತಿ ಮೃಷ್ಟಾನ್ನ ಭೋಜನವಿದೆ. ಕುಟುಂಬದಲ್ಲಿಯೂ ಕೂಡ ಅದಕ್ಕೆ ವಿಶೇಷವಾದ ಮನ್ನಣೆ ಅನ್ನುವಂಥ ಸಿಗುತ್ತೆ. ಪುತ್ರರ ಅಥವಾ ಸಂತಾನದ ಮೂಲಕ ಧನಾಗಮ ಪ್ರಾಪ್ತಿಯಾಗತ್ತೆ. ಸುವಾಕ್ಯ ಅನ್ನುವಂತಹ ವಾಕ್ಯದಿಂದ ಶಾಸ್ತ್ರೀಯವಾದಂತಹ ಅಭಿವೃದ್ಧಿಯನ್ನು ಹೊಂದಿ ಗುರು ವೃಷಭ ರಾಶಿಯವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುತ್ತೆ. ಅಲ್ಲಿಗೆ ವೃಷಭ ರಾಶಿಯ ಫಲವನ್ನು ನೋಡ್ಕೊಂಡ್ರಿ. ವೃಷಭ ರಾಶಿಗೆ ಯಾವುದೇ ಪರಿಹಾರ ಬೇಕಿಲ್ಲ, ಯಾಕೆಂದ್ರೆ ಗುರು ನಿಮಗೆ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.